ಶ್ರೀ ಗಜಾನನ ಭೂತಗಣನಿಸೇವಿತಂ ಕಪಿತೋ ಜಂಬಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶ್ರೀ ಗಜಾನನ್ ಮಹಾರಾಜ್ ಕಿ ಜಯ. ಶ್ರೀ ಗಜಾನನ್ ಮಹಾರಾಜ್ ಕಿ ಜಯ. ಶಾರದಂಬೆ ವರದಂಬೆ ವಿದ್ಯಾನಿಧಿ ಸಂಪನ್ನೆ ಸರಸ್ವತಿ ಜ್ಞಾನದೇವಿ ಪಾಣಿ ನಮೋ ನಮೋ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮೋ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಶ್ರೀ ದತ್ತ ಮಹಾರಾಜ್ ಕಿ ಜಯ. सद्गुरु श्री नरसिंह सरस्वती महाराज की जय. श्री नीलकंठ कालेश्वर महाराज की जय. ಶ್ರೀ ಗುರು ದತ್ತ ಮಹಾರಾಜರನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡಲು ಪ್ರಾರಂಭಿಸುತ್ತೇನೆ. ಹಾಸ್ಯ ಕೀರ್ತನ ಹೇಳ್ತೇನೆ. ಹಾಸ್ಯ ಕೀರ್ತನ, ಹಾಸ್ಯ ಪ್ರವಚನ, ಮಹಾಭಾರತ ಹಿಡ್ಕೊಂಡು ಅನೇಕ ಕಥೆಗಳನ್ನು ದೇವರ ಮಹಿಮೆಯನ್ನೇ ಹೇಳುತ್ತೇನೆ. ತಾವೆಲ್ಲ ಭಕ್ತಾದಿಗಳು ಬಹಳ ಆನಂದದಿಂದ ಕೇಳಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಪಾದವಲ್ಲಭ ದಿಗಂಬರ. ದತ್ತ ದಿಗಂಬರಾಯ ರೇ, ದತ್ತ ದಿಗಂಬರಾಯ ರೇ. ಸೌಳ್ಯಾಮಲ ಬೇಟಿದೆ ರೇ, ಸೌಳ್ಯಾಮಲ ಬೇಟಿದೆ ರೇ. ದಿಗಂಬರ 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 ದಿಗಂಬರ. ದತ್ತ ದಿಗಂಬರಾಯ ರೇ, ದತ್ತ ದಿಗಂಬರಾಯ ರೇ. ಸೌಳ್ಯಾಮಲ ಬೇಟಿದೆ ರೇ, ಸೌಳ್ಯಾಮಲ ಬೇಟಿದೆ ರೇ. ಸದ್ಗುರು ಶ್ರೀ ದತ್ತ ಮಹಾರಾಜ್ ಕಿ ಜಯ. ಸದ್ಗುರು ಶ್ರೀ ನರಸಿಂಹ सरस्वती ಮಹಾರಾಜ್ ಕಿ ಜಯ. ಗಣಪತಿಯನ್ನು ಎಲ್ಲ ಪೂಜೆಗಳಲ್ಲಿ ಪೈಲೆ ಪೂಜೆ ಯಾಕೆ ಮಾಡ್ತಾರಪ್ಪ ಅಂದ್ರೆ, ಆ ಗಣಪತಿ ಪೂಜೆ ಮಾಡಿ ತಮ್ಮ ದೇವರ ಪೂಜೆ ಮಾಡಿದ್ರೆ ಅವ್ರಿಗೆ ಫಲ ಸಿಗ್ತದಂತ ಹೇಳಿ ಸುಪಾರ್ವತಿಯರು ಹೇಳಿದ್ದಾರೆ. ಹಾಗೆ ಗಣಪತಿ ಪೂಜೆ ಇದ್ರೆ ತಮ್ಮ ದೇವರ ಪೂಜೆ ಮಾಡಿದ್ರೆ ಆ ಫಲ ನಷ್ಟ ಆಗ್ತದಂತ ಪಾರ್ವತಿ ಪರಮಾತ್ಮ ಹೇಳಿ. ಅದಕ್ಕೆ 33 ಕೋಟಿ ದೇವತರು ಗಣಪತಿ ಪೂಜೆ ಮಾಡ್ತಾರೆ. ಋಷಿ ಮುನಿಗಳು ಸಹ ಗಣಪತಿ ಪೂಜೆ ಮಾಡ್ತಾರೆ. ಆಮೇಲೆ ತಮ್ಮ ದೇವರ ಪೂಜೆ ಮಾಡ್ಬೇಕಂತ ಹೇಳಿ ಆ ಇತಿಹಾಸದಲ್ಲಿ ಹೇಳ್ಯದ. ಅದಕ್ಕೆ ತಮ್ಮೆಲ್ಲರಿಗೆ ನಾನು ಹೇಳ್ತಾ ಇದ್ದೇನೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಯಾಗಾದಿಗಳನ್ನು ಮಾಡುತ್ತಿರುವಾಗ ರಾಕ್ಷಸರು ಅವರಿಗೆ ತೊಂದರೆ ಕೊಟ್ಟಾಗ ಅವರು ಸಹಾಯಕ್ಕಾಗಿ ಭಗವಂತ ಹೋಗಿ ಅವರ ಮೇಲಿನ ನಿವಾರಣೆ ಮಾಡುತ್ತಿದ್ದರು. ಅದರಂತೆ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಚಕ್ರ ಹಿಡಿಯಲಾರನಂತ ಪ್ರತಿಜ್ಞೆ ಮಾಡಿದ್ರು. ಭೀಷ್ಮಾಚಾರ್ಯರು ಚಕ್ರ ಹಿಡಿಸಿ ತೀರ್ತಿನಂತ ನಿರ್ಧಾರ ಮಾಡಿದ್ರು. ಭಕ್ತರ ವಚನ ಪಾಲಿಸುವುದಕ್ಕಾಗಿ, ಪಾಂಡವರ ರಕ್ಷಣೆಗಾಗಿ ಶ್ರೀಕೃಷ್ಣ ಚಕ್ರ ಹಿಡಿದು ನಿಲ್ಲಬೇಕಾಯಿತು. ಭಕ್ತರ ಮಹಿಮೆಯನ್ನು ತನಗಿಂತ ಹೆಚ್ಚು ಮಾಡಿ ತೋರಿಸ್ತಾನೆ ಭಗವಾನ್. ಅದರಂತೆ ದುರ್ವಾಸ ಮಹರ್ಷಿಗಳು ಅಂಬರೀಷನಿಗೆ ಶಾಪ ಕೊಡಲು ಸಿದ್ಧರಾದರು.
ಆಗ ಭಕ್ತನಾದ ಅಮರೇಶನಿಗೆ ಶಾಪ್ ಕೊಡ್ತಾರಂತ. ಶಾಪ್ ಕೊಡ್ಲಿಕ್ಕೆ ಋಷಿಮುನಿ ಸಿದ್ಧರಾದಾಗ ಭಗವಂತನ ಚಕ್ರ ದುರ್ವಾಸ ಮಹರ್ಷಿಗಳಿಗೆ ಬೆನ್ನು ಹತ್ತಿಬಿಟ್ಟು ದುರ್ವಾಸರು 3 ಲೋಕ ತಿರುಗಿದ್ರು, ಚಕ್ರ ಬಂದಿರಲಿಲ್ಲ. ದೇವತೆಗಳ ಸಹಿತ ನಮ್ಮಿಂದ ಅಸತ್ಯ ಮಾತು ಅಂತ ಹೇಳಿದರು. ಕೊನೆಗೆ ಅಮರೇಶನಿಗೆ ಬಂದು ದುರ್ವಾಸರು ಶರಣಾಗಬೇಕಾಯ್ತು. ಅದಕ್ಕೆ ಭಕ್ತರ ಮಹಿಮೆಯನ್ನು ಜಗತ್ತಿನಲ್ಲಿ ಭಗವಂತ ಎತ್ತಿ ತೋರಿಸ್ತಾನೆ. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಚಕ್ರ ಹಿಡಿಯಲಾರನಂತ ಪ್ರತಿಜ್ಞೆ ಮಾಡಿದರು. ಭೀಷ್ಮಾಚಾರ್ಯರು ಚಕ್ರ ಹಿಡಿಸಿ ಎತ್ತಿನಂತ ನಿರ್ಧಾರ ಮಾಡಿದರು. ಭಕ್ತರ ವಚನ ಪಾಲಿಸೋಕ್ಕಾಗಿ ಪಾಂಡವರ ರಕ್ಷಣೆಗಾಗಿ ಚಕ್ರ ಹಿಡಿದು ನಿಲ್ಲಬೇಕಾಯಿತು. ಅದಕ್ಕೆ ಭಗವಂತ ಭಕ್ತರ ದಶೆಯಿಂದ ನಾವು 1 ಹೆಜ್ಜೆ ಹೋದ್ರೆ ಅವ್ರು 10 ಹೆಜ್ಜೆ ಭಗವಂತ ನಮ್ಮಲ್ಲಿ ಬರ್ತಾನೆ. ಅದಕ್ಕೆ ಭಗವಂತನ ಸೇವೆ ಮಾಡಬೇಕು. ಅವನ ಕರುಣೆ ಪಡ್ಕೋಬೇಕಂತ ಹೇಳಿ ತಮ್ಮೆಲ್ಲರೆಲ್ಲ ಹೇಳಿದ್ನ. ಮಹಾಭಾರತದಲ್ಲಿ ಪಾಂಡವರು ಕೌರವರಿಗೆ ಯುದ್ಧ ಅನಿವಾರ್ಯವಾಯಿತು. ಆಗ ಧರ್ಮರಾಜರು ಅರ್ಜುನ ದುರ್ವೇಧನ ದ್ವಾರಕಿಗೆ ಬಂದದ್ದು. ಅರ್ಜುನ ದುರ್ವೇಧನ ದ್ವಾರಕಿಗೆ ಬಂದದ್ದು. ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದು. ಅರ್ಜುನ ದುರ್ವೇಧನ ದ್ವಾರಕಿಗೆ ಬಂದದ್ದು. ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದು. ಪಾಂಡವರು ಕೌರವರಲ್ಲಿ ಯುದ್ಧ ಅನಿವಾರ್ಯವಾಗದೆಂದು ಧರ್ಮರಾಜನು ತಮ್ಮನಾದ ಅರ್ಜುನನನ್ನು ಕರೆದು ದ್ವಾರಕಿಗೆ ಹೋಗಿ ಶ್ರೀಕೃಷ್ಣನನ್ನು ಒಲಿಸಿಕೊಂಡು ಕರೆದುಕೊಂಡು ಬಾ ಅಂತ ತಮ್ಮನಾದ ಅರ್ಜುನನಿಗೆ ಆದೇಶ ಮಾಡ್ತಾನೆ. ಅಣ್ಣನ ಆದೇಶದಂತೆ ಅರ್ಜುನನು ದ್ವಾರಕಿಗೆ ಹೋಗಿ ಶ್ರೀಕೃಷ್ಣನು ಮಿಷ್ಟಾನ ಭೋಜನವನ್ನು ಮಾಡಿ ರತನ ಗಜದ ಮಂಚದ ಮೇಲೆ ಮಲಗಿರುತ್ತಾನೆ. ಅರ್ಜುನನು ಹೋಗಿ ಶ್ರೀಕೃಷ್ಣನ ಕಾಲಡಿಯಲ್ಲಿ ಕುಳಿತುಕೊಂಡನು. ಸ್ವಲ್ಪ ಸಮಯದಲ್ಲಿ ದುರ್ವೇಧನರು ಯಾದವರ ಸಹಾಯ ಬಯಸಿ ದುರ್ವೇಧನನು ದ್ವಾರಕೆಗೆ ಬಂದು ಶ್ರೀಕೃಷ್ಣನ ಮಂಚದ ಮೇಲೆ ಶ್ರೀಕೃಷ್ಣನ ತಲೆಯಿರ ಭಾಗದಲ್ಲಿ ದುರ್ವೇಧನನು ಕುಳಿತುಕೊಂಡನು. ಸ್ವಲ್ಪ ಸಮಯದ ನಂತರ ಶ್ರೀಕೃಷ್ಣ ಎಚ್ಚರಗೊಂಡಾಗ ಅರ್ಜುನನು ಕಂಡನು. ಓಹೋ ಅರ್ಜುನ ಯಾವಾಗ ಬಂದೆ? ಎಲ್ಲರೂ ಕ್ಷೇಮದಿಂದಿದ್ದಾರೆ ಎಂದು ಕೇಳಿ ತಿರುಗಿದಾಗ ದುರ್ವೇಧನನು ಕಂಡನು. ಓಹೋ ದುರ್ವೇಧನ ನೀನು ಬಂದಿರುವೆ, ಇಬ್ಬರು ಒಟ್ಟಿಗೆ ಬಂದಿಲ್ಲ. ಬಹಳ ಸಂತೋಷವಾಯಿತು ಎಂದು ಅರ್ಜುನನು ಶ್ರೀಕೃಷ್ಣನು ಹೇಳಿದಾಗ ದುರ್ವೇಧನ ಬಂದ ಕಾರಣವನ್ನು ತಿಳಿಸುತ್ತಾನೆ. ಶ್ರೀಕೃಷ್ಣ ಪಾಂಡವರು ಕೌರವರಲ್ಲಿ ಯುದ್ಧ ಅನಿವಾರ್ಯವಾಗಿದೆ. ನೀನು ನಮ್ಮ ಪಕ್ಷದಲ್ಲಿ ಬಂದು ಯುದ್ಧ ಮಾಡಬೇಕಂತ ನಿನ್ನನ್ನು ಕರೆದೊಯ್ಯಲು ಬಂದಿದ್ದೇನೆ ಅಂತ ದುರ್ವೇಧನ ಶ್ರೀಕೃಷ್ಣನಿಗೆ. ಆಗ ಶ್ರೀಕೃಷ್ಣನು ನಗುತ್ತಾ ಹೇಳ್ತಾರೆ. ಶ್ರೀಕೃಷ್ಣ ನಗ್ತಾ ಹೇಳ್ತಾನ, ಪಾಂಡವರು ಕೌರವರು ನನಗೆ ಇಬ್ಬರು ಸಮಾನರು. ನಾನು 2 ಪಕ್ಷಕ್ಕ ಸಹಾಯ ಮಾಡುತ್ತೇನೆ. ಯಾದವ ಸೈನ್ಯ ಮೂರು ಅಕ್ಷರಿ. ಯಾದವ ಸೈನ್ಯ ಒಂದು ಕಡೆ, ಅಣ್ಣ ಬಲರಾಮ ಒಂದು ಕಡೆ, ನಾವೊಬ್ಬನೇ ಒಂದು ಕಡೆ. ನಾನು ಯುದ್ಧ ಮಾಡಲಾರ್ದ. ಯಾರು ಯಾರ ಕಡೆ ಬರಬೇಕೆಂಬುದು ಆಯ್ಕೆ ಮಾಡೋ ಅಧಿಕಾರ ನಿಮಗಿದೆ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಅರ್ಜುನನ್ನು ನೋಡಿದ್ದೇನೆ. ದಿನದಲ್ಲಿ ನಿನಗಿಂತಲೂ ಅರ್ಜುನ ಸಣ್ಣವನಿದ್ದಾನೆ. ಅವನ ಆಯ್ಕೆ ಪೈಲೆ ಹೇಳಲಿ ಅಂತ ದುರ್ಯೋಧನಿಗೆ ಶ್ರೀಕೃಷ್ಣ ಹೇಳಿದ.
ಆಗ ಅರ್ಜುನ, ಸ್ವಾಮಿ ಸ್ವಾಮಿ ಸ್ವಾಮಿ, ನೀನು ಯುದ್ಧ ಮಾಡುವ ಅಥವಾ ಸುಮ್ಮನಿರು, ಅಣ್ಣನ ಆದೇಶದಂತೆ ನಾನಿನ್ನನ್ನು ಕರೆಯಲು ಬಂದಿದ್ದೇನೆ. ನೀನು ಯುದ್ಧ ಮಾಡುವ ಅಥವಾ ಸುಮ್ಮನಿರು, ಅಣ್ಣನ ಆದೇಶದಂತೆ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಶ್ರೀಕೃಷ್ಣನಿಗೆ ಅರ್ಜುನನ್ನು ವಂದಿಸಿದರು. ಆಗ ಶ್ರೀಕೃಷ್ಣ, ದುರ್ಯೋಧನ ನಿನ್ನ ಪಾಲಿಗೆ ಮೂರಕ್ಷಣೆ ಸೈನ್ಯ ಅಣ್ಣ ಬಲರಾಮ ಅಂತ ಶ್ರೀಕೃಷ್ಣನು ದುರ್ಯೋಧನಿಗೆ ಹೇಳಿದನು. ಆಗ ದುರ್ಯೋಧನ ಸಂತೋಷವಾಗಿ ಗುರು ಬಲರಾಮನನ್ನು ಭೇಟಿಯಾಗಿ ಸೈನ್ಯ ಹಸನಾವತಿಗೆ ಬರಲಿ ಅಂತ ಹೇಳಿ ಹೊರಟು ಹೋದನು. ಸೈನ್ಯ ಹಸನಾವತಿಗೆ ಬರಲಿ ಅಂತ ಹೇಳಿ ಹೊರಟು ಹೋದನು. ಆಗ ಅರ್ಜುನನು, ಸ್ವಾಮಿ ನಮ್ಮ ಸೈನ್ಯವನ್ನು ಸದಾ ಕಾಯುತ್ತಿರುವ ನೀವು ನನ್ನ ರಥದಲ್ಲೇ ಸಾರಥಿಯಾಗಿ ನನ್ನ ಕೈಯಿಂದ ಕಾರ್ಯ ಮಾಡಿಸಿ, ಬೇರೆಯವರ ರಥದಲ್ಲೇ ರಥಿಕನ್ನು ಹೇಳಿದ್ದು ಸಾರಥಿ ಕೇಳುತ್ತಾನೆ, ನೀನು ನನ್ನ ರಥದಲ್ಲೇ ಸಾರಥಿಯಾಗಿ ನೀನು ಹೇಳಿದ್ದು ಕಾರ್ಯ ನಾನು ಮಾಡುತ್ತೇನೆ. ಸಕಲ ಸಾಮ್ರಾಜ್ಯದ ಸಾರಥಿಯಾಗಿ ನನ್ನ ಕೈಯಿಂದ ಯುದ್ಧ ಮಾಡಿಸು, ಕಾರ್ಯ ಮಾಡಿಸು ಎಂದು ಭಗವಾನ್ ಶ್ರೀಕೃಷ್ಣನು ಬೇಡಿಕೊಂಡನು. ಆಗ ಶ್ರೀಕೃಷ್ಣನು ಪಾಂಡವರನ್ನು ಸದಾ ರಕ್ಷಿಸಿದ ಶ್ರೀಕೃಷ್ಣನು ಅರ್ಜುನನ ರಥದಲ್ಲಿ ಸಾರಥಿಯಾಗಲು, ಅರ್ಜುನನ ರಥದಲ್ಲಿ ಸಾರಥಿಯಾಗಲು, ಅರ್ಜುನನ ರಥದಲ್ಲಿ ಸಾರಥಿಯಾಗಲು ಯುದ್ಧದಲ್ಲಿ ಭಾಗವಹಿಸಲು ನಿರ್ಧರಿಸಿದನು. ಯುದ್ಧದಲ್ಲಿ ಭಾಗವಹಿಸಲು ನಿರ್ಧರಿಸಿದನು. ಜಯ ಭಾರತ ಮಹಾಭಾರತ, ಜಯ ಭಾರತ ಮಹಾಭಾರತ, ಜಯ ಭಾರತ ಮಹಾಭಾರತ.